ಎಲ್ರಿಗೂ ನಮಸ್ತೆ. ನಾನು ಜಯಶ್ರೀ ತುಮಕೂರಿಂದ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ನನ್ನ ಅನಂತ ಧನ್ಯವಾದಗಳು. ಯಾಕೆ ಅಂದರೆ ಜುಲೈ 10ನೇ ತಾರೀಕು ನನ್ನ ಯೂಟ್ಯೂಬ್ ಚಾನಲನ್ನು 500 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಹಾಗೆ 1 ಲಕ್ಷ ಜನ ವ್ಯೂವರ್ಸು ಕಂಪ್ಲೀಟ್ ಆಗಿದ್ದಾರೆ ನನಗೆ. ಹಾಗಾಗಿ ಯೂಟ್ಯೂಬ್ ಚಾನಲವ್ರು ಕೂಡ ನನಗೊಂದು ಮೆಸೇಜ್ ಕಳಿಸಿದರು, ಕಂಗ್ರ್ಯಾಚುಲೇಷನ್ಸ್ ಹೇಳಿ. ಅಂದರೆ ಒಂದು ವಿಡಿಯೋ ಕಳಿಸ್ಬಿಟ್ಟು ಏರೋಪ್ಲೇನ್ ಚಿತ್ರ ಹಾಕಿಬಿಟ್ಟು ಅದರಲ್ಲಿ 500 ಜನ ಫಿಲಪ್ ಆಗ್ತಿದ್ದಂಗೆನೇ ಅದು ವಿಂಡೋ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಆಕಾಶದಲ್ಲಿ ಅಂದರೆ ಕೂರಿಸ್ಕೊಂಡು ಹೋಗ್ತಾ ಇರೋ ಅಂಥ ಒಂದು ವಿಡಿಯೋ ಕಳಿಸಿದ್ರು. ನಿಜವಾಗ್ಲೂ ಆ ವಿಡಿಯೋ ತುಂಬಾ ಚೆನ್ನಾಗಿದೆ. ಅದನ್ನು ಟ್ವಿಟ್ಟರ್ನಲ್ಲೆಲ್ಲ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಂತಲೂ ಕೂಡ ಅವರು ಕಳಿಸಿದ್ರು. ಮುಂದೆ ಕೂಡ ನೀವು ಇನ್ನೂ ಯಾವ್ಯಾವ ರೀತಿ ಇದನ್ನು ನೀವು ಮುಂದುವರಿಸ್ಕೊಂಡು ಹೋಗ್ತೀರಾ ಅನ್ನೋದನ್ನು ನಾವು ಕಾಯ್ತಾ ಇದ್ದೀವಿ ಅನ್ನೋ ಒಂದು ಮೆಸೇಜ್ ಕೂಡ ಹಾಕಿದ್ರು. ಹಾಗೆಯೇ I5 ಜಯಶ್ರೀ ತುಮಕೂರು, ಯು ಹ್ಯಾವ್ ಎನಫ್ ಫ್ಯಾನ್ಸ್ ಟು ಫಿಲ್ ಎ ಜಂಬೋ ಜೆಟ್ ಅಂತ ಅಂದ್ಬಿಟ್ಟು ಅದು ವಿಡಿಯೋ ಕಳಿಸಿ ನಮಗೂ ಏನೋ ಒಂದು ಪ್ರೋತ್ಸಾಹವಾಗಿ ಅವರ ಒಂದು ವಿಶಸ್ನ ತಿಳಿಸಿದರು. ಹಾಗೆ ನಾನು ಕೂಡ ಈಗ ನೀವೆಲ್ಲರೂ ಕೂಡ ನನ್ನ ಈ ಚಾನಲನ್ನು ನೋಡ್ತಾ ಇರೋದ್ರಿಂದಲೇ ನಾನು ಕೂಡ ಅದೆಲ್ಲ ಆಗೋದಕ್ಕೆ ಸಾಧ್ಯ ಆಗಿರೋದ್ರಿಂದ ನಾನು ಕೂಡ ನಿಮಗೊಂದು ಧನ್ಯವಾದಗಳನ್ನು ಹೇಳಬೇಕು ಅಂತೇಳಿ ಇವತ್ತು ಈ ವಿಡಿಯೋ ಮಾಡ್ತಾ ಇರೋದು. ನಾನು ಹೋದ ವರ್ಷ ಮಾರ್ಚ್ 25ನೇ ತಾರೀಕು 2023ರಲ್ಲಿ ನನ್ನ ಈ ಚಾನಲನ್ನು ಶುರು ಮಾಡಿದ್ದು. ಮೊದಲೆಲ್ಲ ನಾನು ಬರೀ ವಾಟ್ಸಪ್ಪು ಫೇಸ್ಬುಕ್ಕು ಇಷ್ಟರೊಳಗೆ ನಮ್ಮದು ಏನಾದರೂ ವಿಷಯ ಇದ್ದರೆ ನಾವು ಶೇರ್ ಮಾಡ್ಕೊತಾ ಇದ್ದಿದ್ದು, ಅದರುಗಳಲ್ಲೇ ಜಾಸ್ತಿ ನಾವು ಮಾಡ್ತಾ ಇದ್ದಿದ್ದು. ಮತ್ತು ಫೇಸ್ಬುಕ್ ಪೇಜ್ ಇತ್ತು. ಇನ್ನು ಇನ್ಸ್ಟಾಗ್ರಾಮು ಟ್ವಿಟ್ಟರು ಅದೆಲ್ಲ ಸ್ವಲ್ಪ ಕಮ್ಮಿನೇ ನಾವು ಯೂಸ್ ಮಾಡ್ತಾ ಇದ್ದಿದ್ದು, ಜಾಸ್ತಿ ಏನು ಅದನ್ನು ಯೂಸ್ ಮಾಡ್ತಾ ಇರಲಿಲ್ಲ. ಆಮೇಲೆ ನಂದು ಜನನಿ ಸಮಾಜ ಸೇವಾ ಟ್ರಸ್ಟ್ನ ಕಾರ್ಯಕ್ರಮಗಳು ಆದಮೇಲೆ ನಾನು ಯಾಕೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಒಂದು ಓಪನ್ ಮಾಡಿಕೊಂಡು ನನ್ನ ಈ ಕಾರ್ಯಕ್ರಮಗಳನ್ನು ಹಾಕಬಾರ್ದು ಅಂತೇಳಿ ನಾನು ನನ್ನ ಒಂದು ಚಾನಲನ್ನ ಓಪನ್ ಮಾಡಿಕೊಂಡೆ. ಆಮೇಲೆ ಕೂಡ ನಾನು ಅದರ ಕಾರ್ಯಕ್ರಮಗಳದ ವಿಡಿಯೋಗಳನ್ನು ಮಾತ್ರನೇ ಹಾಕಿಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ. ಒಂದು 6 ತಿಂಗಳಾದ್ರೂ ನಂದೇನು ಒಂದು 35 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದರು, ಒಂದು 3000 ಜನ ವ್ಯೂವರ್ಸ್ ಆಗಿದ್ರು ಅಷ್ಟೇನೇ. ಅಂದರೆ ಅದನ್ನು ನಾನು ಯೂಟ್ಯೂಬ್ ಚಾನಲ್ಗೆ ಹಾಕ್ಬಿಟ್ಟು ಅದನ್ನು ವಾಟ್ಸಪ್ಪಿಗೆ ಶೇರ್ ಮಾಡ್ತಾ ಇದ್ದೆ ಅಷ್ಟೇ. ಅದರಲ್ಲಿ ನೋಡಿರೋರು ಅಷ್ಟೇ ಜನನೇ ಅದರಲ್ಲಿ ಇದ್ದಿದ್ದು. ಹಾಗಾಗಿ ಹಂಗೆ ಕಮ್ಮಿನೇ ಇತ್ತು. ಅದು ನಮ್ಮದು ವ್ಯೂಸು ಎಲ್ಲ ಚೆನ್ನಾಗಿ ಬರಬೇಕು ಅಂದರೆ ಆ್ಯಕ್ಚುಲಿ ಯೂಟ್ಯೂಬ್ ಚಾನಲ್ದೇ ಒಂದು ಮೆಥಡ್ ಇರುತ್ತೆ, ಅಂದರೆ ಒಂದು ಪ್ರೊಸೀಜರ್ ಇರುತ್ತೆ. ಅದು ನನಗೆ ಗೊತ್ತಿರಲಿಲ್ಲ. ಆಮೇಲೆ ನನ್ನ ಚಾನಲ್ ಓಪನ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಯೂಟ್ಯೂಬ್ ಚಾನಲೆಲ್ಲ ನೋಡೋದಕ್ಕೆ ಶುರು ಮಾಡಿದೆ. ಅದರಲ್ಲಿ ನಿಮಗೆ ಏನೇ ಮಾಹಿತಿ ಬೇಕು ಅಂತ ಅಂದ್ರೂ ಸರ್ಚ್ ಮಾಡಿದ್ರೆ ಅದರಲ್ಲಿ ಪ್ರತಿಯೊಂದು ಮಾಹಿತಿ ಕೂಡ ಆ ಚಾನಲಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ. ಅದರಲ್ಲಿ ಹಾಗೆ ನಾನು ಕೂಡ ಅದರಲ್ಲಿ ವಿಷಯಗಳನ್ನು ನೋಡ್ತಾ ನನಗೂ ಕೆಲವೊಂದು ವಿಷಯಗಳೆಲ್ಲ ಗೊತ್ತಾಗ್ತಾ ಹೋಯಿತು ನನಗೆ. ಅಂದರೆ ನಾವು ಯೂಟ್ಯೂಬ್ ಚಾನಲ್ಗೆ ವಿಡಿಯೋಗಳನ್ನು ಯೂಟ್ಯೂಬ್ ಸ್ಟುಡಿಯೋ ಅಂತ ಇರುತ್ತೆ ಅಥವಾ ಕ್ರೋಮ್ ಅಂತ ಇರುತ್ತೆ, ಅದ್ರ ಮೂಲಕ ನಾವು ಅಪ್ಲೋಡ್ ಮಾಡಬೇಕು. ಮತ್ತು ಥಂಬ್ನೇಲ್ಸ್ ಚೆನ್ನಾಗಿ ಮಾಡಬೇಕು, ಅಟ್ರಾಕ್ಟಿವ್ ಆಗಿ. ಅಂದರೆ ನಮ್ಮದು ಸಬ್ಜೆಕ್ಟ್ ವೈಸ್ ಏನು ಸಬ್ಜೆಕ್ಟ್ ಇದೆ ಅದನ್ನು ಮ್ಯಾಟ್ರುಗಳನ್ನು ಅದರಲ್ಲಿ ಹಾಕ್ಬಿಟ್ಟು ಹೆಡ್ಲೈನ್ಸ್ ಹಾಕ್ಬಿಟ್ಟು ಅದ್ರ ಮ್ಯಾಟ್ರ್ ಬಗ್ಗೆ ಒಂದು ಫೋಟೋಸ್ ಹಾಕ್ಬಿಟ್ಟು ಥಂಬ್ನೇಲ್ ಮಾಡಬೇಕಾಗುತ್ತೆ. ಅದೇ ಅಂದರೆ ಪೋಸ್ಟರ್, ಅದು ಒಂದು ಬ್ಯಾನರ್ ಥರ ಮಾಡಿಬಿಟ್ಟು ಸ್ಟಾರ್ಟಿಂಗ್ ಅದು ಫ್ರಂಟಲ್ಲಿ ಹಾಕಬೇಕಾಗುತ್ತೆ. ಅದೆಲ್ಲ ನನಗೆ ಮಾಡೋದು ಗೊತ್ತಿರಲಿಲ್ಲ. ಸುಮ್ಮನೆ ವಿಡಿಯೋಗಳು ಹಾಕ್ತಾಯಿದ್ದೆ. ಅಂದರೆ ವಾಟ್ಸಪ್ಪಲ್ಲಿ ಏನು ಜನ ನೋಡ್ತಿದ್ರು ಅಷ್ಟೇ ಜನನೇ ಮೊದಲು ನೋಡ್ತಾ ಇದ್ದಿದ್ದು. ಆಮೇಲೆ ಇದೆಲ್ಲ ನನಗೆ ಗೊತ್ತಾದ್ಮೇಲಿಂದ ನಾನು ಥಂಬ್ನೇಲ್ ಮಾಡೋಕ್ಕೆ ಶುರು ಮಾಡಿದೆ, ವಾಯ್ಸ್ ಓವರ್ ಕೊಡೋದಕ್ಕೆ ಶುರು ಮಾಡಿದೆ. ಆಮೇಲೆ ಅಂದರೆ ಯೂಟ್ಯೂಬ್ ಸ್ಟುಡಿಯೋ ಆ್ಯಪನ್ನು ಅಪ್ಲೋಡ್ ಮಾಡಿಕೊಂಡು ಅದರಿಂದನೇ ವಿಡಿಯೋನ ಹಾಕೋದಕ್ಕೂ ಕೂಡ ಶುರು ಮಾಡಿದೆ ನಾನು. ಹಾಗಾಗಿ ನೀವು ಯಾರಾದರೂ ಚಾನಲನ್ನು ಮಾಡಬೇಕು ಅಂತ ಇದ್ದರೆ ಖಂಡಿತ ಮಾಡಿ. ಅಂದರೆ ಏನಪ್ಪ ಅಂತ ಅಂದರೆ ನಾವು ಹೊಸ್ತುನ ವಿಷಯಗಳನ್ನು ಕೊಟ್ಕೊತಾ ಹೋಗ್ತಾ ಇರಬೇಕು ಅಷ್ಟೇನೆ. ಮತ್ತು ಟೆಕ್ನಿಕಲ್ ಆಗೂ ಕೂಡ ಕರೆಕ್ಟಾಗಿ ನಾವು ಅಪ್ಲೋಡ್ ಮಾಡಿದ್ರೆ ಅದು ನಿಜವಾಗ್ಲೂ ಜನರಿಗೆ ಅದು ರೀಚ್ ಆಗುತ್ತೆ. ಅದು ಇಲ್ಲ ಅಂದರೆ ಅದು ನಿಜವಾಗ್ಲೂ ರೀಚ್ ಆಗೋದಿಲ್ಲ. ಅದು ದೇವೇಗೌಡರಪ್ಪಾಜಿಯವರ ಈ ಶಾರ್ಟ್ ವಿಡಿಯೋನ ನಾನು 1.5 ತಿಂಗಳಿಂಚೆ ಮೇ 18ರಂದು ಅವ್ರ ಬರ್ತಡೇಗೆ
ವಿಶ್ ಮಾಡಿ ಒಂದು ಬರ್ತ್ಡೇ ಸಾಂಗನ್ನು ಹಾಕಿದ್ದೆ. ಆವಾಗ ನನಗೆ ಒಂದು 15,000 ಜನ ವ್ಯೂವರ್ಸ್ ಇದ್ದರು ಮತ್ತು 150 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದರು. ನೋಡಿ, ಈ ವಿಡಿಯೋ ಹಾಕಿ ಇಷ್ಟು ದಿವಸಕ್ಕೆ ಈಗ 1.5 ತಿಂಗಳಿಗೇ ಈಗ 80,800 ಜನ ಇದನ್ನು ವೀಕ್ಷಣೆ ಮಾಡಿದ್ದಾರೆ ಈ ಶಾರ್ಟ್ ವಿಡಿಯೋನ. ಮತ್ತು 296 ಜನ ಸಬ್ಸ್ಕ್ರೈಬರು ಈ ವಿಡಿಯೋದಿಂದಲೇ ಬಂದಿದೆ ನನಗೆ. ಮತ್ತು ನೋಡಿ, 958 ಲೈಕ್ ಬಂದಿದೆ. ಇದೊಂದು ಶಾರ್ಟ್ ವಿಡಿಯೋನೇ ನಂದು ಇಷ್ಟು ಹೈಯೆಸ್ಟು ನೋಡಿರೋದು. ನೋಡಿ, ಈ ಥರ ಶಾರ್ಟ್ ವಿಡಿಯೋಗಳು ಹಾಕ್ತಾ ಇದ್ದರೆ ನಮಗೆ ಸಬ್ಸ್ಕ್ರೈಬರ್ಗಳು ಕೂಡ ಸಿಗ್ತಾ ಇರ್ತಾರೆ ಮತ್ತು ವ್ಯೂವ್ಸೂ ಕೂಡ ಜಾಸ್ತಿ ಬರುತ್ತೆ ನಮಗೆ. ಎಲ್ಲ ವಿಡಿಯೋನ ಅದೇ ಥರ ಓಡುತ್ತೆ ಅಂತ ಇಲ್ಲ, ಅದು ಏನು ಅಂತ ನಮಗೂ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ಅದೊಂದು ವಿಡಿಯೋ ಮಾತ್ರನೇ ಆ ರೀತಿ ಹೈಯೆಸ್ಟು ವ್ಯೂಸ್ ಆಗಿರೋದು. ಮತ್ತು ಅದರಿಂದಲೇ ನನಗೆ ತುಂಬ ಜನ ಸಬ್ಸ್ಕ್ರೈಬರ್ ಕೂಡ ಆ ವಿಡಿಯೋದಿಂದ ನೋಡಿರೋರಿಂದಲೇ ಸಬ್ಸ್ಕ್ರೈಬ್ ಕೂಡ ಆಗಿದೆ ನನಗೆ. ಅದೆಲ್ಲ ಮಾಹಿತಿ ಕೂಡ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ನಮಗೆ ಬರ್ತಾ ಹೋಗ್ತಾ ಇರುತ್ತೆ. ಎಷ್ಟು ಜನ ಈಗ ಅದರಲ್ಲಿ ಸಬ್ಸ್ಕ್ರೈಬ್ ಆದರು, ಎಷ್ಟು ಜನ ನೋಡಿದ್ರು, ಎಷ್ಟು ಅವರ್ಸ್ ನೋಡಿದ್ದಾರೆ ಜನ ನಮ್ಮ ವಿಡಿಯೋನ ಅಂತ ಎಲ್ಲ ಪ್ರತಿಯೊಂದು ಮಾಹಿತಿನೂ ಕೊಡ್ತಾ ಹೋಗ್ತಾರೆ. ಅದ್ರ ತಕ್ಕನಾಗೆ ನಾವು ಕೂಡ ಸಬ್ಜೆಕ್ಟ್ ವೈಸ್ ಮಾಡಿದ್ರೆ ವಿಡಿಯೋಗಳನ್ನು, ಅಂದರೆ ಟ್ರಾವೆಲ್ ಇರ್ಬೋದು ಅಥವಾ ಎಜುಕೇಷನ್ ಇರ್ಬೋದು ಅಥವಾ ಟೆಕ್ನಿಕಲ್ ಆಧಾರಿತ ವಿಷಯಗಳಿರ್ಬೋದು, ಆಮೇಲೆ ಸ್ಪೋರ್ಟ್ಸು, ಈ ರೀತಿ ಎಂಟರ್ಟೈನ್ಮೆಂಟು, ಈ ರೀತಿ ಅದರಲ್ಲಿ ಸುಮಾರು ಒಂದು 20-30 ಸಬ್ಜೆಕ್ಟ್ಸ್ ಇದೆ. ಅದನ್ನು ಇಟ್ಕೊಂಡು ಕೂಡ ನಾವು ವಿಡಿಯೋಗಳನ್ನು ಮಾಡ್ಬೋದು. ಆದರೆ ನಾನೀಗ ಎಲ್ಲ ರೀತಿಯ ವಿಡಿಯೋಗಳನ್ನು ಕೂಡ ನಾನು ಹಾಕ್ತಾ ಇದ್ದೀನಿ. ಒಂದೇ ಸಬ್ಜೆಕ್ಟ್ ಅಂತ ಇಟ್ಕೊಂಡೇನು ನಾನು ಮಾಡ್ತಾ ಇಲ್ಲ. ನಾನು ಜೊತೆಗೆ ನಮಗೆ ಅಂದರೆ ಚಿಕ್ಕದು ಮೈಕ್ ಸಿಗುತ್ತೆ. ಆ ಮೈಕನ್ನು ನಾವು ಇಲ್ಲಿ ಇಟ್ಕೊಂಡ್ಬಿಟ್ಟು ಹಾಕುವಂಥದ್ದು ಸಣ್ಣದೊಂದು ಮೈಕ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಅದನ್ನು ಕೂಡ ಹಾಕ್ಕೊಂಡ್ರೆ ಅದು ವಾಯ್ಸ್ ಎಲ್ಲ ಕರೆಕ್ಟಾಗಿ, ಅಂದರೆ ಬೇರೆ ವಾಯ್ಸ್ ಎಲ್ಲ ನಮ್ಮ ಸರೌಂಡಿಂಗಲ್ಲಿ ಬರೋವಂಥ ವಾಯ್ಸ್ ಎಲ್ಲ ಕೇಳಿಸೋದಿಲ್ಲ. ನಾವು ಮಾತಾಡೋದು ಮಾತ್ರ ನೀಟಾಗಿ ಕೇಳಿಸುತ್ತೆ. ಅದಕ್ಕೆ ಒಂದು ಮೈಕು, ನಾವು ಯಾರನ್ನಾದ್ರೂ ಇನ್ನೊಬ್ರನ್ನ ಮಾತಾಡಿಸ್ತಾ ಇದ್ರೆ ಅವ್ರಿಗೊಂದು ಮೈಕು, ಈ ರೀತಿ 1-2 ಮೈಕುಗಳನ್ನ ನಾವು ಇಟ್ಕೊಂಡಿರಬೇಕು. ಮತ್ತು ಏನಾದರೂ ಕುಕ್ಕಿಂಗ್ ಚಾನಲ್ ಮಾಡ್ತೀವಿ ಅಂತ ಅಂದರೆ ಸ್ಟ್ಯಾಂಡ್ಗಳು ಸಿಗುತ್ತೆ. ಸಣ್ಣದು ಅಂದರೆ ಮೊಬೈಲ್ ಇಟ್ಕೊಂಡ್ಬಿಟ್ಟು ಮಾಡೋ ಅಂಥ ಸ್ಟ್ಯಾಂಡ್ಗಳೇ ಸಿಗುತ್ತೆ. ಆ ಸ್ಟ್ಯಾಂಡ್ಗಳನ್ನ ಇಟ್ಕೊಂಡು ನಾವು ಕುಕ್ಕಿಂಗ್ ವಿಡಿಯೋಗಳನ್ನು ಮಾಡಬೇಕಾಗುತ್ತೆ. ಅಂದರೆ ಅದು ಸ್ಟ್ಯಾಂಡಲ್ಲಿ ವಿಡಿಯೋ ಇಟ್ಬಿಟ್ಟು ನಮ್ಮ ಪಾಡಿಗೆ ನಾವಿಲ್ಲಿ ಅಡುಗೆಗಳನ್ನು ಮಾಡ್ತಾಯಿದ್ರೆ ಅದು ಅಲ್ಲಿ ಶೂಟ್ ಆಗ್ತಾ ಇರುತ್ತೆ ಅದು. ಈ ರೀತಿ ಆಮೇಲೆ ಲೈವ್ ವಿಡಿಯೋ ಅಂತ ಇರುತ್ತೆ. ಅಂದರೆ ಲೈವಿಗೆ ಬಂದುಬಿಟ್ಟು ನಾವು ನಮ್ಮ ವ್ಯೂವರ್ಸ್ ಜೊತೆ ಮಾತಾಡ್ಬೋದು, ಏನಾದರೂ ವಿಷಯದ ಬಗ್ಗೆ ಅಥವಾ ಅವ್ರು ಏನು ಕೇಳ್ತಾರೆ, ನಾವು ಇಂಟ್ರಾಕ್ಷನ್ ಕೂಡ ಇರುತ್ತೆ ಲೈವಲ್ಲಿ, ಅಥವಾ ಲೈವಲ್ಲೇ ನಾವು ಮಾತಾಡ್ಬೋದು. ಈಗ ನಾನು ಮಾತಾಡ್ತಾ ಇದ್ದೀನಿ ಅಂದರೆ ಅದು ಲೈವ್ ಬಿಟ್ಕೊಂಡೇ ಮಾತಾಡ್ಬೋದು. ಈ ರೀತಿ ಹಲವಾರು ಥರ ಟೈಪ್ಸೂ ಇದೆ, ನಾವು ಯಾವ್ಯಾವ ರೀತಿ ವಿಡಿಯೋ ಮಾಡ್ಬೋದು ಅಂತ ಅಂದ್ಬಿಟ್ಟು ಅದನ್ನೆಲ್ಲ ನಾವು ಉಪಯೋಗಿಸ್ಕೊಂಡು ಮಾಡ್ತಾಯಿದ್ರೆ ಇನ್ನೂ ನಮ್ಮದು ಹೆಚ್ಚೆಚ್ಚು ವ್ಯೂವ್ಸು ಮತ್ತು ಸಬ್ಸ್ಕ್ರೈಬರ್ ಆಗ್ತಾ ಇರ್ತಾರೆ. ಆದರೆ ನಾವು ಹೊಸ ವಿಡಿಯೋಗಳನ್ನು ಕೊಡ್ತಾನೇ ಇರಬೇಕು ನಾವು. ನಾನು ಕೂಡ ನನಗೆ ಆದಷ್ಟು ನಾನು ವಿಡಿಯೋಗಳನ್ನು ನಿಜವಾಗ್ಲೂ ನಾನು ಸ್ವಲ್ಪ ಫ್ರೀ ಆದಮೇಲೆ ನಾನು ಹೆಚ್ಚೆಚ್ಚು ವಿಡಿಯೋಗಳನ್ನು ಖಂಡಿತ ನಾನು ಮಾಡ್ತೀನಿ. ಈಗ ನನ್ನ ವಿಡಿಯೋ ನೋಡ್ತಾ ಇರೋ ಅಂಥ ನಿಮ್ಮೆಲ್ಲರಿಗೂ ಕೂಡ ನನ್ನ ಅನಂತ ಧನ್ಯವಾದಗಳು. ನಿಮ್ಮ ಒಂದು ವಿಶ್ವಾಸ, ಪ್ರೋತ್ಸಾಹ ಸದಾ ಹೀಗೆ ನಮ್ಮ ಮೇಲೆ ಸದಾ ಇರಲಿ ಅಂತ ಅಂದ್ಬಿಟ್ಟು ನಾನು ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ಕೂಡ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು.